ಏಯ್, ನೋಡಕ್ಕಾಗಲ್ವಾ? ನೋಡ್ತಿದ್ದೆ ಅತ್ತೆ, ಯೂಟ್ಯೂಬ್ನ. ನನ್ನ ಅಡಿಗೆ ರೆಸಿಪಿ ಯೂಟ್ಯೂಬ್ ಚಾನೆಲ್ಗೆ ಎಷ್ಟು ಕಮೆಂಟ್ಸ್ ಬಂದಿದೆ ಗೊತ್ತಾ? ಬೆಂಕಿ ಬಿತ್ತು ನಿನ್ ಕಮೆಂಟ್ಸ್ಗೆ. ಅಟ್ಲೀಸ್ಟ್ 2 ಕಮೆಂಟ್ ಆದ್ರೂ ಕೇಳಿಸ್ಕೊಳ್ಳಿ. ಮೊದಲನೇದು, ಹಾಸಿನಿ ಮೇಡಮ್, ನೀವ್ ಮಾಡಿರೋ ಈ ಬಿಸಿಬೇಳೆ ಬಾತ್ನ ನೋಡಿ ನನ್ ಗಂಡ ನಾನ್ ವೆಜ್ ತಿನ್ನೋದನ್ನ ಬಿಟ್ಬಿಟ್ಟಿದ್ದಾರೆ. ನಿಮ್ಗೆ ಧನ್ಯವಾದ. ಬಿಸಿಬೇಳೆ ಬಾತಾ? ಅದೇನ್ ಮಹಾ. ನೆನ್ನೆ ಉಳ್ದಿರೋ ಸೂಪ್ಗೆ ತಂಗ್ಳನ್ನ ಬೆರೆಸಿ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟೆ ಅತ್ತೆ. ಅತ್ತೆ, ಇನ್ನೊಂದು ಕಾಮೆಂಟ್ ನ ಕೇಳಿಸ್ಕೊಳ್ಳಿ. ಮಧ್ಯ ನೀವ್ ಹೇಳೋ ಟಿಪ್ಸ್ ನ ಫಾಲೋ ಮಾಡಿ ನಾವು ಕೈ ಸುಟ್ಕೊಂಡ್ಬಿಟ್ವಿ. ಅವಾಗಿಂದ ಅಡ್ಗೆ ಮಾಡ್ಬೇಕಾದ್ರೆ ಹುಷಾರಾಗಿರ್ತೀವಿ. ನೋಡಿದ್ರ ಅತ್ತೆ, ನನ್ನಿಂದ ಎಷ್ಟು ಹುಷಾರಾಗಿರ್ತಾರೆ ಅಂತ. ಅಬ್ಬಾ, ನಿನ್ ಮುಖ ಕಮೆಂಟ್ಸ್ ಕೂಡ ಅರ್ಥ ಆಗಲ್ಲ ನಿಂಗೆ. ನಿಮ್ ಮುಖಾನ್ ಹಾಗೆ ಮಾಡ್ಕೋಬೇಡಿ. ನಂಗೆ ಇವತ್ತು ಚಾನ್ಸ್ ಕೊಟ್ಟು ನೋಡಿ ಅಡ್ಗೆನ ಎಷ್ಟ್ ಚೆನ್ನಾಗಿ ಮಾಡ್ತೀನಿ ಅಂತ. ಏನ್ ಅವಶ್ಯಕತೆ ಇಲ್ಲ. ಮನೆ ಕೆಲ್ಸದವ್ರಿಗೆ ದೊಡ್ಡ ಲಿಸ್ಟೇ ಕೊಟ್ಟಿದ್ದೀನಿ. ಏನಕ್ಕ, ಏನಾದ್ರೂ ಫಂಕ್ಷನಾ? ವಿಶಾಲು ವಾಪಸ್ ಬರ್ತಿದ್ದಾನಲ್ಲ? ಹಾ, ನೈನಿ ಜೊತೆ ಅಂತ ಹೇಳಿ. ಇಲ್ಲ, ವಿಶಾಲ್ ಒಬ್ನೇ ಬರ್ತಾ ಇದ್ದಾನೆ. ಅದಕ್ಕೆ ಅವನ್ ಇಷ್ಟಪಡೋ ಐಟಮ್ಸ್ ಎಲ್ಲ ಮಾಡಿಸ್ತಿದ್ದೀನಿ. ಸಾರಿ ಅತ್ತೆ, ಏನು ಅನ್ಕೋಬೇಡಿ. ಅಯೋಧ್ಯೆಗೆ ರಾಮ ಸಿಂಗಲ್ ಆಗಿ ಬರಲ್ಲ, ಸೀತೆನ್ ಜೊತೆಲ್ ಕರ್ಕೊಂಡೇ ಬರೋದು. ಹಾಸಿನಿ ನಾಲ್ಗೆ ಮೇಲೆ ಮಚ್ಚೆ ಇದೆ, ಅದೇ ನಿಜ ಆಗತ್ತೆ. ಇವಳು ಮಾಡಿರೋ ಅಡ್ಗೆನ್ ತಾನೇ ತಿಂದು ತನ್ನ ನಾಲ್ಗೆ ಮೇಲೆ ಅವಳೆ ಮಚ್ಚೆ ಬರ್ಸ್ಕೊಂಡಿದ್ದಾಳೆ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಆಗಲ್ಲ ಅತ್ತೆ. ಬೇಕು ಅಂದ್ರೆ ನೋಡಿ. ಅಕ್ಕ, ನಿನಗ್ ರಾತ್ರಿ ಸರಿಯಾಗಿ ನಿದ್ದೆ ಬರದೆ ಹಗಲ್ ಕನ್ಸ್ ಕಾಣ್ತಿದ್ಯಾ ಅನ್ಸುತ್ತೆ. ಒಂದ್ಸಲ ಗಾಯತ್ರಿ ಅಕ್ಕನ್ ಫೋಟೋ ಕಡೆ ನೋಡು. ಸದಾ ಕಾಲ ನಗ್ತಿದ್ದ ಅಕ್ಕನ ಹತ್ರ ದೀಪ ಆನಂದವಾಗಿ ಉರಿತಿದೆ ನೋಡು. ಚಿಕ್ಕತ್ತೆ, ಯು ಮೀನ್ ನನ್ ನೈನಿ ಮತ್ತೆ ತಿರುಗಿ ಬರ್ತಾಳೆ ತಾನೆ? ಹೌದು ಹಾಸಿನಿ. ಉರಿಯೋ ದೀಪಕ್ಕೆ ಇಷ್ಟೊಂದು ಆನಂದನ? ಅಕ್ಕ, ಏನ್ ನೀನ್ ಮಾಡಿರೋ ಹುಚ್ಚು ಕೆಲಸ? ನಿನ್ನ ಹುಚ್ಚು ಮಾತನ್ನ ನಿಲ್ಸೋದಿಕ್ಕೆ ದೀಪನ ಆರಿಸ್ದೆ. ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದೆಯಾ ಅಕ್ಕ? ಗಾಯತ್ರಿ ಅಕ್ಕನ್ ಸ್ಥಾನದಲ್ಲಿ ನಿಂತಿರೋ ದೊಡ್ಡ ಸೊಸೆ ಅನ್ನಿಸ್ಕೊಂಡಿರೋ ನೀನು ಕತ್ಲನ್ ಬೀಳ್ಕೋತಿದೀಯಾ? ಕೇವಲ ಈ ದೀಪ ಆರಿದ್ರಿಂದ ಈ ಮನೆಗೇನ್ ಕತ್ಲಾಗಲ್ಲ. ಚಿಕ್ಕತ್ತೆ, ಜಗಳ ಯಾಕೆ? ನೀವ್ ದೀಪ ಹಚ್ಚಿದ್ರೆ ಬೆಳಗತ್ತೆ ತಾನೆ. ಮ್ಯಾಚ್ ಬಾಕ್ಸ್ ಕೂಡ ಅಲ್ಲೇ ಇದೆ, ಹೋಗಿ ನೀವು. ಬೆಳಗ್ಸಲ್ಲ, ಹಚ್ಚಲ್ಲ. ಅಸೂಯೆಯಿಂದ ದೀಪನ ಆರಿಸಿರೋ ತಿಲೋತ್ತಮಕ್ಕನ ಬಾಯಿ ಮುಚ್ಚೋತರ ನಯನಿ ಬಂದು ಆ ದೀಪನ ಹಚ್ತಾಳೆ. ಹಚ್ಚೇ ಹಚ್ತಾಳೆ. ಅವಳು ಸತ್ರು ಬರೋದಿಲ್ಲ. ಅಷ್ಟೊಂದು ಆಸೆ ಬೇಡ, ಜೀವಂತವಾಗೇ ಬರ್ತಾಳೆ. ಅದು ನಿನ್ ಭ್ರಮೆ. ನಯನಿ ಬಂದ್ಮೇಲೆ ಭ್ರಮೆಯಿಂದ ಹೊರಗೆ ಬರೋದು ನೀನಕ್ಕ.
ನೀನ್ ನೆನ್ಪಿಸ್ಕೊಂಡಿದ ತಕ್ಷಣ ಬರೋದಿಕ್ಕೆ ಮುಕ್ಕಂಟಿಪುರ ಏನ್ ಪಕ್ಕದಲ್ಲಿದ್ಯಾ? ಬಾಮ್ಮ ಬಂದು ದೀಪ ಬೆಳಗ್ಸು ಅಂದ ತಕ್ಷಣ ಕಣ್ಣೀರ್ ಒರ್ಸ್ಕೊಂಡು ಇಲ್ಲಿವರೆಗೂ ಬಂದ್ಬಿಡ್ತಾಳ? ಬರದೇ ಇರೋದಿಕ್ಕೆ ಅವಳೇನು ಮೂರನೇವಳಲ್ಲ, ಈ ಮನೆ ಸೊಸೆ. ನೀನ್ ಇನ್ನೂ ಭ್ರಮೆಲೇ ಇದ್ಯಾ? ನಯನಿ ಬಂದು ದೀಪ ಹಚ್ಚದ್ಮೇಲೆ ಯಾರು ಭ್ರಮೆಯಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಜಾಸ್ತಿ ಕುಡಿದ್ರೆ ಗಾಳಿಲ್ ತೇಲಾಡ್ದಾಗತ್ತೆ. ಗಾಳಿ ಮಾತುಗಳು ಬೇಡ. ಅವಳು ಈಗಲ್ಲ, ಇನ್ಯಾವತ್ತೂ ಬರಲ್ಲ. ಬರ್ತಾಳೆ. ಬರಲ್ಲ. ಬರ್ತಾಳೆ, ಬಂದು ದೀಪ ಬೆಳಗಿಸ್ತಾಳೆ. ನೋಡೋಣ. ಖಂಡಿತ ನೋಡ್ತೀಯ. ಏನು ಅಷ್ಟು ನಂಬಿಕೆನಾ? ನಯನಿಯ ಗೆಲುವು. ಅತ್ತೆ, ನಿಮ್ಮಿಬ್ಬರ ಚಾಲೆಂಜ್ ನೋಡ್ತಾ ಇದ್ರೆ ಈ ಹಾಸಿನಿಗೂ ಕೂಡ ಆ ಸೀನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ತುಂಬಾ ಆಸೆ ಆಗ್ತಿದೆ. ನೈನಿ, ಎಲ್ಲೇ ಇದ್ರೂ ಬೇಗ ಬಂದು ಆ ದೀಪ ಬೆಳಗ್ಸ್ಬಿಡು. ಏಯ್, ವಿಶಾಲ್ ಬಿಟ್ಟು ಹೋದ ಅಂತ ಒದ್ದಾಡಿ ಸಾಯ್ತಾಳೆ. ಅವಳ ತಲೆ ಪಕ್ಕ ದೀಪ ಉರಿಯುತ್ತೆ ಹೊರತು ಇಲ್ಲಿ ಬಂದು ಅವಳು ದೀಪ ಬೆಳಗ್ಸಲ್ಲ. ಪಟ್ನ ತುಂಬ ದೂರ ಅಲ್ವಾ ಯಜಮಾನ್ರೆ? ಬರಬೇಕಾದಾಗ ಎಷ್ಟು ದೂರ ಇತ್ತೋ ಹೋಗ್ಬೇಕಾದ್ರೂ ಕೂಡ ಅಷ್ಟೇ ದೂರ ಇದೆ. ಊರು ದೂರ ಇದ್ರೂ ಕೂಡ ಮನುಷ್ಯರು ಮನಸ್ಸುಗಳು ದೂರ ಇರಬಾರ್ದು ಯಜಮಾನ್ರೆ. ನಿಮ್ಮನ್ನ ಕಷ್ಟದಲ್ಲಿ ಸಿಕ್ಸೋ ಮಾತಲ್ಲ ಇದು. ಅರ್ಥ ಮಾಡ್ಕೊಂಡ್ರೆ ಕಾರಲ್ಲಿ ಮಾತ್ರ ಅಲ್ಲ, ಜೀವನದಲ್ಲೂ ಕೂಡ ಆರಾಮಾಗಿ ಪ್ರಯಾಣ ಮಾಡ್ಬೋದು. ಇಳಿ ಇಳಿ ಅನ್ನಲ್ಲ. ಬಾ. ಏನಾಯ್ತು ಯಜಮಾನ್ರೆ? ಇನ್ನು ನಿನ್ಗದೇನು ಬೇಕು ಅಂತ ನನಗೆ ಈ ರೀತಿ ಟಾರ್ಚರ್ ಕೊಡ್ತಾ ಇದೆಯಾ ನೀನು? ನಾನೇನು ಮಾಡಿದೆ ಯಜಮಾನ್ರೆ? ನೀನು ನಿಮ್ಮೂರಲ್ಲಿ ಬಿಟ್ಟು ವಾಪಸ್ ಮನೆಗೆ ಹೋಗೋಣ ಅಂತ ನಿಮ್ಮೂರಿಗೆ ಬಂದೆ. ಸಂಪ್ರದಾಯ ಆಚಾರ ಅಂತ 16 ದಿನ ನನ್ನ ನಿಲ್ಲಿಸ್ಕೊಂಡು ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರಿ. ಎಲ್ಲ ಸಂಪ್ರದಾಯದ ಪ್ರಕಾರನೇ ನಡೀತಲ್ಲ ಯಜಮಾನ್ರೆ? ಅದಕ್ಕೆ ಅಲ್ವಾ ಕೂಗಾಡ್ದೆ ಕಾಮಾಗಿದ್ದೆ ನಾನು. ನಾನು ಕೇಳ್ದೇನೆ ಫಸ್ಟ್ ನೈಟ್ ಏರ್ಪಾಟೆಲ್ಲ ಮಾಡಿದ್ರಿ. ನಾನು ಕೇಳಿದ್ನಾ? ನಾನು ಕೇಳಿದ್ನಾ? ಮತ್ತೆ ಬೆಂಕಿ ಹತ್ಕೊಂಡ್ರೆ ಸೀರೆ ಹೇಳ್ದೆ, ಥ್ಯಾಂಕ್ಸ್ ಹೇಳ್ದೆ, ಅದೇನೋ ವಿವಸ್ತ್ರ ವವಸ್ತ್ರ ಅಂತ ಅದೇನೇನೋ ಹೇಳಿದ್ರು ನಿಮ್ಮ ತಾತ. ಅದನ್ನ ಅವ್ರ ಅನಿಸಿಕೆ ಅನ್ಕೊಳ್ಳಿ. ಮತ್ ನಿಂದೇನೋ ಹುಚ್ಚ? ನೀನಂದ್ರೆ ನನಗೆ ಇಷ್ಟ ಇಲ್ಲ, ನಿಮ್ಮೂರಲ್ಲೇ ಬಿದ್ದಿರು ಅಂತ ಹೇಳಿದ್ರೆ ಯಾಕೆ ನಾನು ಬೆನ್ನಿಂದ ಬಿದ್ದಿದ್ಯಾ? ನಿಮ್ಮ ಹಿಂದೆ ಬಿದ್ದಿಲ್ಲ, ನೀವು ಹೇಳೋ ಮಾತು ಹಿಂದೆ ಬಿದ್ದಿದ್ದೀನಿ. ಅದೇ ಯಾಕೆ? ಮದ್ವೆ ಆಗಿದೆಯಲ್ಲ ಯಜಮಾನ್ರೆ? ಅದು ನನ್ನ ದೃಷ್ಟಿಯಲ್ಲಿ ಮದ್ವೆನೇ ಅಲ್ಲ ಅಂದ್ರೆ ಮತ್ತೆ ಮದ್ವೆ ಅಂತಿದ್ಯಾ? ನೀವಿಲ್ಲ ಅನ್ಬಿಟ್ರೆ ಹಾಗಾಗ್ಬಿಡುತ್ತಾ? ಮುಕ್ಕೋಟಿ ದೇವತೆಗಳು ಆಶೀರ್ವಾದ ಮಾಡಿದ್ದಾರೆ. ಈ ತರ ಮಾತಾಡಿನೇ ಹುಚ್ಚು ಬರಿಸ್ತಾ ಇದೀಯಾ? ನೋಡು, ನಾನು ನನ್ನ ಲೈಫ್ನ ತುಂಬ ದೊಡ್ಡದಾಗಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಡ್ಯಾಡ್ ನಿನಗೆ ಕೊಟ್ಟು ಮದುವೆ ಮಾಡಿದ್ರು. ಹಾಗಂತ ನನಗೇನು ನಿನ್ನ ಮೇಲೆ ಕೋಪ ಇಲ್ಲ, ಹಾಗೆ ಇಷ್ಟನೂ ಇಲ್ಲ. ನೀನೇ ಹೇಳು, ನಿನಗಿಷ್ಟ ಇಲ್ಲದಿರೋ ಮದುವೆ ಮಾಡಿದ್ರೆ ನೀನು ಒಪ್ಕೋತೀಯಾ? ಅದೇ ರೀತಿ ನಾನು ಕೂಡ ನಿನ್ನನ್ನು ಒಪ್ಕೊಳ್ಳೋದು ಕಷ್ಟ ನೈನಿ. ಏನಾದರೂ ಮಾಡಬೇಕು.
ಅಕ್ಕ 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 ಏನು ನಿನ್ ಮೇಲೆ ಕಲ್ಲು ಎಸೆದ್ರಂತೆ. ಕಲ್ಲ? ಅಷ್ಟು ಧೈರ್ಯ ಯಾರಿಗೋ ಇದೆ? ಚಾಲೆಂಜ್ ಮಾಡಿದ್ದಾರೆ ಅಂದ್ರೆ ಅದು ಕಲ್ಲಿಗಿಂತ ಗಟ್ಟಿ ಇರುತ್ತಲ್ವಾ? ಆ ಕುಡ್ಕಿ ಅಹಲ್ಯ ಮುಂದೆ ಗಾಯತ್ರಿ ದೇವಿ ಫೋಟೋ ಮುಂದೆ ಇದ್ದ ದೀಪನ ಆರಿಸ್ದೆ ಕಣೋ. ಹೌದಾ, ಇಂಟ್ರೆಸ್ಟಿಂಗ್. ಅದಾದ್ಮೇಲೆ ಆ ದೀಪನ ಮತ್ತೆ ನಯನಿನೇ ಬಂದು ಬೆಳಗ್ತಾಳೆ ಅಂತ ಅವಳು ಚಾಲೆಂಜ್ ಮಾಡಿದಾಳೆ. ಅಮೆರಿಕ ಅಳಿಯ ಸಿಂಗಲ್ ಆಗಿ ಬರ್ತಿದ್ದಾನೆ ಅಂತ ಗೊತ್ತಿದ್ದು ಚಾಲೆಂಜ್ ಮಾಡಿದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಬ್ರ್ಯಾಂಡ್ ಚೇಂಜ್ ಮಾಡಿದ್ದಾರೆ ಅನ್ಸುತ್ತಲ್ವಕ್ಕ? ಎಕ್ಸ್ಕ್ಯೂಸ್ ಮೀ. ಈ ಸಲ ಅಹಲ್ಯ ಅತ್ತೆ ಮಾತಿಗೆ ನಾನ್ ಸಪೋರ್ಟ್ ಮಾಡ್ತಿದ್ದೀನಿ. ಯಾಕೆ? ಅಂದ್ರೆ ನಾನು ಓರ್ಗೆತ್ತಿ ನೈನಿ ಖಂಡಿತವಾಗ್ಲೂ ಬಂದೇ ಬರ್ತಾಳೆ ಅಂತ ನನ್ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ. ಇವಳಿಗೆ ಸೆನ್ಸೇ ಇಲ್ಲ, ಸಿಕ್ಸ್ತ್ ಸೆನ್ಸ್ ಬೇರೆ. ನೀವೇನ್ ಅನ್ಕೊಳ್ತಿದ್ದೀರಾ ಅಂತ ಐ ನೋ ಅತ್ತೆ. ಮಾವ ಬೆಟ್ ಕಟ್ಟೋಣ್ವಾ? 10,000 ನೈನಿ ಬರ್ತಾಳೆ ಅಂತ ನಾನು, ಬರಲ್ಲ ಅಂತ ನೀವು. ಹುಚ್ಚಿ 10,000 ಸುಮ್ಮನೆ ಕಳ್ಕೊತಿದ್ದಾಳೆ. ನಮಗೂ ಆಯಿಲ್ ಖರ್ಚಿಗೆ ಆಗುತ್ತಲ್ಲ. ಆಯ್ತಮ್ಮ, ಚಾಲೆಂಜ್ ಮಾಡ್ಬೇಕು ಅಂತ ತುಂಬಾ ಎಕ್ಸೈಟ್ ಆಗಿದ್ಯಾ? 10,000 ತಾನೇ? ಓಕೆ. ಅಮ್ಮ ಬರೀ ಮಾತಲ್ಲಿ ಹೇಳಿದ್ರೆ ಸಾಲದು, ಟಾಸ್ ಹಾಕ್ಬೇಕು. ನೋಡ್ತಾ ಇರಿ. ಈ ಕಾಯಿನ್ ಅಷ್ಟು ಭದ್ರವಾಗಿ ಯಾಕೆ ಇಟ್ಕೊಂಡಿದ್ಯಮ್ಮ? ಈ ಕಾಯಿನ್ ಹಿಂದೆ ತುಂಬಾ ದೊಡ್ಡ ಸ್ಟೋರಿ ಇದೆ ಪರಶು ಮಾವ. ಸ್ಟೋರಿನ ನಂಗೆ ತುಂಬಾ ಇಷ್ಟ. ಹೇಳು ಹೇಳು ಹೇಳಮ್ಮ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಅಂದ್ರೆ ಹೇಳಲ್ಲ. ಸರ್ಪ್ರೈಸ್ ನಂಗೆ ತಡ್ಕೊಳಕ್ ಆಗಲ್ಲಮ್ಮ. ನಾನು ಸಸ್ಪೆನ್ಸ್ ರಿವೀಲ್ ಮಾಡಲ್ಲ ಮಾವ. ಸರಿ ಮಾವ, ಇದನ್ನೆಲ್ಲ ಬಿಡು. ನಂದು ಹೆಡ್, ಮತ್ತೆ ನಿಮ್ದು? ಇನ್ನೇನ್ ಉಳ್ದಿದ್ಯಮ್ಮ? ಬಾಲ, ಅದು ನಂದೆ. ವೆರಿ ಗುಡ್. ಹೆಡ್ಡೆ ಬೀಳಪ್ಪ, ಹೆಡ್ಡೆ ಬೀಳಿ. ಹಾರಿಸ್ತೀನಿ. ತೆಗಿಯಮ್ಮ, ತೆಗಿ ತೆಗಿ, ಓಪನ್ ಮಾಡು. ತೆಗಿತಾ ಇದ್ದೀನಿ, ನೋಡ್ತಾ ಇರಿ. ತೆಗಿ. ಹಾಸಿನಿ ಓಪನ್ ಮಾಡಮ್ಮ. ತೆಗಿತಿದ್ದೀನಿ, ತೆಗ್ದೆ. ಅಮ್ಮ, ಹಾಸಿನಿ ಓಪನ್ ಮಾಡಮ್ಮ. ಟನ್-ಟಡಾನ್. ಅಯ್ಯೋ, ಹೆಡ್ ಬಿದ್ದಾಯ್ತು. ಸೊ ನೀವ್ ಸೋತಿದ್ದೀರಾ, ನಾನೀಗ ಗೆದ್ದಿದ್ದೀನಿ. 10,000 ಬಂತು ನಂಗೆ. ಅಕ್ಕ, 10,000 ಹೋಯ್ತು. ನಿನ್ ಮುಖ, ಈ ಹುಚ್ಚಿ ಜೊತೆ ನಿಂದೇನೋ ಮಾತು? ಆ ನಯನಿ ಬಂದ್ರೆ ತಾನೆ, ಸತ್ರು ಬರಲ್ಲ. ಬರ್ಲಿಲ್ಲ ಅಂದ್ರೆ ಬಿಡಿ, ಯಾಕೀಗ ಆ ಮಾತೆಲ್ಲ? ಆದ್ರೂ ಬರ್ತಾಳಲ್ಲ, ಆಗ ನೋಡ್ಕೊಳ್ಳೋಣ. ನನ್ ಲಕ್ಕಿ ಕಾಯಿನು. ಹುಚ್ಚುಡ್ಗಿ, 10,000. ಅಕ್ಕ, ಅಮ್ಮ, ಅಕ್ಕ, ಅಮ್ಮ, ಅಕ್ಕ, ಅಮ್ಮ, ಆ ಆಫೀಸಿಂದ ಬಂದಿದ್ದಾರಂತೆ. ಸೆಂಟ್ರಲ್ ಜೈಲಿಂದ ಬಂದೋರ್ ತರ ಹೇಳ್ತಿದ್ಯಲ್ಲೋ ವಲ್ಲಭ್. ಇದು ಇವ್ರ ಇಂಟ್ರೊಡಕ್ಷನ್ ಅಲ್ಲಮ್ಮ. ಕೈಯಲ್ಲಿರೋ ಫೈಲು ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆ. ಕಂಪ್ನಿ ಫೈಲ್ ಅಂದ್ರೆ ನಾವು ತಿಳ್ಕೊಬೇಕಾಗಿರೋದು ಏನಾದ್ರೂ ಇರುತ್ತೇನೋ ಅಂತ ಒಳಗ್ ಕರ್ಕೊ ಬಂದೆ ಅಕ್ಕ. ಜಗದೀಶ್ ಸರ್ಗೆ ಈ ಫೈಲ್ ಕೊಡೋಣ ಅಂತ ಬಂದೆ. ಅಲ್ಲೇ ಬಂದಿರ್ಬೇಕಲ್ಲ, ಯಾಕೆ ಸಿಗ್ಲಿಲ್ವಾ?
ಸರ್ ಆಫೀಸಿಗೆ ಬಂದಿಲ್ಲ ಮೇಡಮ್. ಸರಿ, ಕೊಟ್ಬಿಟ್ಟು ಹೋಗಿ. ತಗೊಳ್ಳಿ ಮೇಡಮ್, ನಾನು ಹೋಗಿ ಬರ್ತೀನಿ ಮೇಡಮ್. ಅಮ್ಮ, ಡ್ಯಾಡ್ ಆಫೀಸ್ಗೆ ಹೋಗ್ದೇನೆ ಎಲ್ಗೋಗಿರ್ಬೋದು? ವೈಕುಂಠನೋ ಕೈಲಾಸನೋ. ಹೌದಕ್ಕ, ಪ್ರೀತಿ ಪಾತ್ರಳಾದ ಸೊಸೆ ನೈನಿ ಬರ್ಲಿಲ್ಲ ಅಂತ ಇವತ್ತೋ ನಾಳೆ ನಿಂತೋಗೋ ಹೃದಯ ಹಿಡ್ಕೊಂಡು ಮೇಲ್ ಹೋದ್ರೋ ಏನೋ. ಏ, ಏನೇನೋ ಮಾತಾಡ್ಬೇಡ. ಅಮ್ಮ, ಫೈಲ್ ಏನು ಅಂತ ನೋಡಿ. ಹೌದು ನೋಡಕ್ಕ. ಛೇ, ಈಗಲೇ ಕರೆಂಟ್ ಹೋಗ್ಬೇಕಾ? ಇಷ್ಟೊತ್ತಿಗೆ ಜನರೇಟರ್ ಆನ್ ಆಗ್ಬೇಕಿತ್ತಲ್ಲ. ಹೇಯ್ ಸೆಕ್ಯೂರಿಟಿ, ಸೆಕ್ಯೂರಿಟಿ! ಜನರೇಟರ್ ಪ್ರಾಬ್ಲಮ್ ಆಗಿದೆ ಸರ್. ಕರೆಂಟ್ ಬರೋಕ್ಕೆ ಇನ್ನೂ 5 ನಿಮಿಷ ಆಗುತ್ತೆ. ಮಳೆ ಕೂಡ ಬರೋ ಹಾಗಿದೆ. ಹೌದಕ್ಕ, ಗಾಳಿ ಜೋರಾಗಿ ಬೀಸ್ತಿದೆ, ಗುಡುಗು ಮಿಂಚು ಬೇರೆ ಬರ್ತಾ ಇದೆ. ಅಮ್ಮ, ವಿಶಾಲ್, ವಿಶಾಲ್, ಬಂದ್ಯಪ್ಪ? ಬಂದೆ ಅಮ್ಮ. ಕತ್ಲಲ್ಲಿ ಯಾರೆಲ್ಲಿದ್ರು ಅಂತ ಗೊತ್ತಾಗ್ತಿಲ್ಲ ವಿಶಾಲ್. ಕಪ್ಪಗಿದ್ರು ಬೆಳ್ಳಗಿದ್ರು ಕತ್ಲಲ್ಲಿ ಎಲ್ರೂ ಒಂದೇ ಸಮಾನ ಅಂತ ಅರ್ಥ ಆಯ್ತು. ನೀನ್ ಸುಮ್ನಿರೋ ವಿಶಾಲ್. ಗೇಟ್ ಹತ್ರದಿಂದಾನೇ ಗ್ರ್ಯಾಂಡ್ ವೆಲ್ಕಮ್ ಮಾಡೋಣ ಅನ್ಕೊಂಡೆ. ಹಾಳಾದ ಕರೆಂಟ್ ಈಗ್ಲೇ ಹೋಗ್ಬೇಕಾ? ಪರವಾಗಿಲ್ಲಮ್ಮ. ಇದೇನಿದು, ಅವಳು ವಾಪಸ್ ಬಂದಿರೋ ಹಾಗೆ ಅನ್ನಿಸ್ತಿದ್ಯಲ್ಲ. ನನ್ ಭ್ರಮೆ. ಗಾಯತ್ರಿ ದೇವಿ ಫೋಟೋ ನೋಡಿ ಗಾಬರಿ ಆದೆ. ಯಾಕೆಲ್ರು ಸೈಲೆಂಟ್ ಆದ್ರಿ? ಅಮೆರಿಕ ಅಳಿಯ, ನೀನ್ ನಿಜವಾಗ್ಲೂ ಬಂದಿದ್ಯಾ? ಬಂದಿದ್ದೀನಿ ಮಾವ. ಅಂದ್ರೆ ಈ ಮನೇಲಿ ಏನಾದ್ರೂ ದೆವ್ವಗಿವ ಬಂದು ಟೈಮ್ ಪಾಸ್ಗೆ ಏನಾದ್ರೂ ಮಾತಾಡ್ತಿದ್ಯಾನೋ ಅಂತ ಭಯ ಆಯ್ತಾ ಅಷ್ಟೇ. ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ, ದಯವಿಟ್ಟು ಕಾಪಾಡಯ್ಯ, ಪ್ಲೀಸ್ ಅಪ್ಪ. ಮಾವ, ನಾವು ಮನೇಲೇ ಇದ್ದೀವಿ, ಧೈರ್ಯವಾಗಿರೋ, ಸರಿನಾ? ವಿಶಾಲ್, ನೀನ್ ಬಾ.
ನೈನಿ ನೈನಿ ಜಾಗ ಬಿಡಿ. ನೈನಿ ನೈನಿ ಬಂದ್ಬಿಟ್ಯಾ? ಹೇಗಿದ್ಯಾ? ಆ ದೀಪನ್ ಹಚ್ಚಿದ್ದು ನೀನೇ ಅಲ್ವಾ? ಹೇಳು, ನೀನೇ ಅಲ್ವಾ? ನನಗೆ ಗೊತ್ತು, ನೀನೇ ಅಲ್ವಾ? ಹಾ, ನನ್ ಹೇಳಿಲ್ವಾ ಈ ಮನೆ ಮಹಾಲಕ್ಷ್ಮಿ ಈ ಮನೆ ದೀಪನ ಬೆಳಗಿಸ್ತಾಳೆ ಅಂತ? ಮಾವ, ಪಂದ್ಯದಲ್ಲಿ ನಾನೇ ಗೆದ್ದಿರೋದು. ಕೊಡಿ 10,000 ಬೇಗ ಕೊಡಿ, ಬೇಗ. ಈ 5 ಬೆರಳು ದುಡ್ಡು ಮುಟ್ಟಿ ಅದೆಷ್ಟು ದಿನ ಆಯ್ತು? ಈಗ ದುಡ್ಡು ಅಂದ್ರೆ ನಾನು ಎಲ್ಲಿಂದ ತರಲಿ ಹಾಸಿನಿ? ನೈನಿ, ನೀನ್ ಬಂದು ಗಾಯತ್ರಿ ಅಕ್ಕನ ಹತ್ರ ಇರೋ ದೀಪ ಬೆಳಗಿಸ್ತೀಯ ಅಂತ ನಂಬಿಕೆಯಿಂದ ಹೇಳ್ದೆ. ನನ್ನ ನಂಬಿಕೆನ ನಿಜ ಮಾಡ್ದೆ ನೈನಿ. ಮನೆ ಯಾವತ್ತೂ ಕತ್ಲಲ್ಲಿ ಇರಬಾರ್ದು ಅಮ್ಮೋರೆ. ಒಂದು ದೀಪನಾದರೂ ಉರಿತಿರ್ಬೇಕು. ಅಮ್ಮ ನೈನಿ, ನೀನ್ ಬಂದ ತಕ್ಷಣ ಈ ಮನೆಗೆ ಒಂದು ಕಳೆ ಬಂತಮ್ಮ. ನಮ್ ನೈನಿ ಶಕ್ತಿ ಸ್ವರೂಪಿಣಿ. ಈ ನಯನಿ ಮುಖಾನ ಮತ್ತೆ ನನಗ್ ತೋರ್ಸಲ್ಲ ಅಂತ ಹೇಳಿ ಮತ್ತೆ ಯಾಕೆ ಕರ್ಕೊಂಡ್ ಬಂದೆ ವಿಶಾಲ್? ನೀನು ಮಾತಿಗೆ ತಪ್ಪದ್ಯಾ ಅಥವಾ ಅವಳು ದಾರಿ ತಪ್ಪದ್ಲಾ? ನಾವು ಏನು ಹೇಳ್ದೆ ಇದ್ದಿದ್ದಕ್ಕೆ ಮತ್ತೆ ಇಲ್ಲಿಗೆ ಬಂದಿದ್ದಾಳೆ ಅಮ್ಮ. ಏನು ಹೇಳಬೇಕಿತ್ತು? ಅವಳನ್ನ ಊರಲ್ಲಿ ಬಿಟ್ಟು ಬರೋದಕ್ಕೆ ಈ ಮನೆ ಬಿಟ್ಟು ಹೋಗ್ತಿದ್ದೀವಿ ಅಂತ. ಅದನ್ನ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ ವಿಶಾಲ್? ಲಲಿತಾ ದೇವಿ ದೊಡ್ಡಮ್ಮ ಫೋನ್ ಮಾಡಿದ್ರು ಅಂತ ನೈನಿನ ಮುಕ್ಕಂಟಿಪುರ ಕರ್ಕೊಂಡು ಹೋದೆ. ಅಷ್ಟೇ ಹೊರತು ಇವಳನ್ನ ಅಲ್ಲೇ ಬಿಟ್ಟು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಲಿಲ್ಲ ನಾನು. ಆ ಮಾತನ್ನ ಇಲ್ಲೇ ಹೇಳಿದಿದ್ರೆ ಎಲ್ರಿಗೂ ಚೆನ್ನಾಗಿರ್ತಿತ್ತು. ಲಕ್ಷ್ಮಣ ಆಗಿದ್ರೆ ಕಾಡಲ್ಲೇ ಬಿಟ್ಬಿಟ್ಟಿರ್ತಿದ್ರು. ಬಂದಿದ್ದು ರಾಮ ಅಲ್ವಾ ಅಮ್ಮೋರೆ? ಯಾರು ಏನು ಹೇಳಿದ್ರು ಒಬ್ಳನ್ನೇ ಬಿಟ್ಟು ಬರಲ್ಲ. ಏಯ್, ಏನು ದೊಡ್ಡ ಮಾತುಗಳನ್ನೆಲ್ಲ ಆಡ್ತಾ ಇದ್ಯಾ? ಹಲ್ಲು ಉದುರ್ಸ್ಬಿಡ್ತೀನಿ. ಯಾವ ಹಲ್ಲು ಅಂತ ಹೇಳಿ ಅತ್ತೆ? ಏ, ನೀ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೋ. ಅಮ್ಮೋರೆ, ನನಗೆ ಅಲಂಕಾರ ಮಾಡಿ ಕಳಿಸ್ಕೊಟ್ಟಿದ್ದು ನೋಡಿದ್ರೆ ನಮ್ಮಮ್ಮನೇ ನೆನಪಾದ್ರು. ಆದರೆ ನೀವು ನನ್ನ ಗಂಡನಿಂದ ದೂರ ಆಗೋಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ಅಲ್ಲಿಗೆ ಹೋದ್ಮೇಲೆ ಅರ್ಥ ಆಗಿತ್ತು. ಅರ್ಥ ಆಯ್ತು ತಾನೆ? ಈಗಿನ ಹೊರಡು. ತಿಲೋತ್ತಮಕ್ಕ, ಈ ಮನೆ ಸೊಸೆ ಬಂದು ದೀಪ ಹಚ್ಚಿದ್ದಕ್ಕೆ ಆರತಿ ಮಾಡಿ ಸಂತೋಷ ಪಡೋದ್ ಬಿಟ್ಟು ಸಿಟ್ಟ್ಯಾಕ್ ಮಾಡ್ಕೋತಿದ್ಯಾ? ಇಷ್ಟ ಇಲ್ಲ ಅಂದ್ರೆ ಆ ಕಡೆ ಹೋಗಿ ಕೂತ್ಕೋ. ಮನೆಯವ್ರ ನೆಮ್ಮದಿನೆಲ್ಲ ಹಾಳು ಮಾಡ್ಬೇಡ ಪ್ಲೀಸ್. ನಂಗ್ ಅವಮಾನ ಮಾಡಿ ಅವಳಿಗೆ ಆರತಿ ಮಾಡ್ತಿದ್ರೆ ನಂಗಿನ್ನು ಕೋಪ ನೆತ್ತಿಗೇರುತ್ತೆ. ಮೊದ್ಲು ಅವಳು ಕತ್ ಹಿಡ್ದು ಆಚೆಗೆ ಹಾಕಿ. ವಿಶಾಲ್, ವಾಟ್ ಇಸ್ ದಿಸ್? ಮನೆ ಕರ್ಕೊಂಡ್ ಬಂದಿರೋ ನೈನಿಗ್ ಹಾಗಂತಿದ್ರೆ ನೀನ್ ಸುಮ್ನೆ ನಿಂತಿದ್ಯಲ್ಲ. ಈ ರೀತಿ ನಡೆಯತ್ತೆ ಅಂತ ನಾನು ಇವಳಿಗೆ ಮೊದಲೇ ಹೇಳಿದ್ದೆ. ಊರಲ್ಲೇ ಇರು ಅಂದರೆ ಅವ್ರ ಮನೆಗೆ ಹೆಣವಾಗಿ ಮಾತ್ರ ಹೋಗ್ತೀನಿ ಅಂತ ಹೇಳಿದ್ಲು.
ನಮ್ಮ ಅಕ್ಕನ ವಿರುದ್ಧ ನಿಂತ್ಕೊಂಡ್ರೆ ಇವಳು ಸಾಯೋದ್ ಗ್ಯಾರಂಟಿ. ಆಚೆ ಹೋಗಿ ಎಲ್ಲಾದ್ರೂ ಸಾಯ್ಲಿ, ಇಲ್ಲಿರೋದಿಕ್ಕೆ ಇಳಕ್ ಜಾಗ ಇಲ್ಲ. ಏಯ್ ಹೋಗೆ ಆಚೆ. ನಿನ್ನ ಕತ್ತಿಡ್ದು ಆಚೆ ದಬ್ಬವರೆಗೂ ಹೋಗಲ್ಲ ಅನ್ಸುತ್ತೆ. ಹೋಗಿ ಆಚೆ ನಿನ್ನ. ಮಾವಯ್ಯನವ್ರೆ, ನೈನಿ ಮತ್ತೆ ಅಳಿಯಂದ್ರು ಊರ್ ಸೇರಿರ್ತಾರಲ್ವಾ? ಸೇರ್ದೆ ಕಾರ್ ತಿರುಗಿಸ್ಕೊಂಡು ಪುಣ್ಯಕ್ಷೇತ್ರ ನೋಡಕ್ ಹೋಗಿದ್ದಾರೆ ಅನ್ಕೊಂಡಿದ್ಯಮ್ಮ. ನೀನ್ ಸುಮ್ನೆ ಇರೋ ಸುಮನ. ಅಕ್ಕನ್ ಭಯ ಅಕ್ಕಂಗೆ. ಇಷ್ಟೊತ್ತಿಗೆ ಊರ್ ಸೇರಿರ್ತಾರಮ್ಮ. ದೂರ ಪ್ರಯಾಣ ಅಲ್ವಾ, ಸುಸ್ತಾಗಿರ್ತಾರೆ. ವಿಶಾಲ್ ಬಾವ ಒಬ್ರೇ ಕಾರ್ ಓಡಿಸೋದು ಅಂದ್ರೆ ಎಷ್ಟು ಕಷ್ಟ. ನಿನ್ ದೊಡ್ಡ ಮಗ್ಳಿಗೇನಮ್ಮ, AC ಹಾಕೊಂಡು ಆಕಳಿಸ್ಕೊಂಡು ದಾರಿ ಇದ್ದಕ್ಕೂ ಆರಾಮಾಗಿ ಮಲ್ಗಿರ್ತಾಳೆ. ಅವರು ಕ್ಷೇಮವಾಗಿ ಊರ್ ತಲುಪಿದ್ರೆ ಸಾಕು, ಅದಕ್ಕಿಂತ ಇನ್ನೇನ್ ಬೇಕು? ನೆನೆ ನೈನಿ ಸೀರೆ ಸುಟ್ಟೋಯ್ತಲ್ಲ, ಅಪಾಯ ಏನಾದ್ರೂ ನಡೆಯುತ್ತೇನೋ ಅಂತ ಭಯ ಅಷ್ಟೇ. ಆ ಥರದ್ದೇನು ಮನಸ್ಸನ್ನು ಇಟ್ಕೋಬೇಡ ಶ್ಯಾಮಲಾ. ನಮ್ಮ ನೈನಿ ಸಂತೋಷವಾಗಿ ಹೋಗಿ ಸಂಸಾರ ಮಾಡ್ತಾಳೆ. ಅಮ್ಮ, ನೀನು ಸುಟ್ಟು ಹೋಗಿರೋ ಸೀರೆ ಬಗ್ಗೆ ಚಿಂತೆ ಮಾಡ್ಬೇಡ. ಅದನ್ನೇ ನೀನ್ ದುಡ್ಡು ಕೊಟ್ಟು ತಗೊಂಡ್ ಬಂದಿಲ್ಲ. ವಿಶಾಲಾಕ್ಷಿ ತಾಯಿಗಿಟ್ಟಿದ್ ಸೀರೆಗಳಲ್ಲಿ ಒಂದು ತಾತನ್ಗೆ ಪ್ರಸಾದವಾಗಿ ಸಿಕ್ತು. ಆ ಸೀರೆ ಸುಟ್ಟೋಯ್ತಲ್ಲ, ಅದು ಶ್ಯಾಮಲಕ್ಕಂಗಿರೋ ಭಯ. ಬೆಂಕಿ ಹತ್ಕೊಂಡ್ಮೇಲೆ ಎಲ್ಲ ಸುಟ್ಟೋಗ್ಬಿಡತ್ತೆ ಕಣೋ ಶಿವ. ಅದೃಷ್ಟ ನೈನಿ ಅಕ್ಕ ಸುಟ್ಟೋಗಿಲ್ಲ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೂದಿ ಆಗಿರೋಳು. ಹಾಗೆ ನಡೆದಿಲ್ಲ ಅಂತ ಸಂತೋಷ ಪಡಬೇಕಾದ್ರೆ ಈ ಥರ ಎಲ್ಲ ಮಾತಾಡಿ ಅಮ್ಮನ ಮನಸ್ಸು ನೋಯಿಸ್ಬೇಡ ಸುಮ್ಮನ. ನಾನೇನ್ ಹೇಳ್ದೆ ತಾತ, ಅಕ್ಕ ನಾಟಕ ಮಾಡುವಾಗ ಸೀರೆ ಸುಟ್ಟಾಗ ಸೀತಾದೇವಿ ತರ ಅದ್ಭುತವಾಗಿ ನಡ್ಸಿದ್ಲು ಅಂತ ಎಲ್ರು ಮೆಚ್ಕೊಂಡ್ರು. ಈಗೇನೋ ಅಪ್ಶಕನ ಅಂತಿದ್ದೀರಾ. ಅವಾಗಿನ್ನ ನೈನಿಗೆ ಮದ್ವೆ ಆಗಿರ್ಲಿಲ್ವೇ? ದೃಷ್ಟಿ ಹೋಯ್ತು ಅನ್ಕೊಂಡ್ವಿ. ಆದ್ರೆ ಈಗ ಮದ್ವೆ ಆಗಿ ಸಂಸಾರ ಮಾಡೋ ಸಮಯದಲ್ಲಿ ಹೀಗಾಗೋಯ್ತಲ್ಲ ಅಂತ ಬೇಜಾರು ಅಷ್ಟೇ. ಧೈರ್ಯವಾಗಿರೋ ಅಕ್ಕ. ಇವತ್ತು ಇಲ್ಲ ಅಂದ್ರೆ ನಾಳೆ ಪಕ್ಕದ ಮನೆಯವರಿಗೆ ಫೋನ್ ಮಾಡಿ ನೈನಿ ಮಾತಾಡ್ತಾಳೆ. ನಿಶ್ಚಿಂತೆಯಾಗಿರು ಶ್ಯಾಮಲಾ. ಏನೇ ಆದರೂ ಅದು ತಾಯಿ ವಿಶಾಲಾಕ್ಷಮ್ಮನ ಲೀಲೆನ ಅನ್ಕೋಬೇಕು. ಸ್ಥಾನ ಇಲ್ದೇ ಇರೋಳು ಮಾನ ಮರ್ಯಾದೆ ಕಾಪಾಡೋದಿಕ್ಕೆ ನೀವ್ ಬಂದ್ರಾ? ನಿನಗೆಲ್ಲಿದೆ ಸ್ಥಾನ? ಗಾಯತ್ರಿ ಸತ್ತ ಮೇಲೆ ಎಳೆ ಮಗು ತಾಯಿ ಮಡ್ಲಲ್ಲಿದ್ರೆ ಚೆನ್ನಾಗಿರುತ್ತೆ ಸಾರ್ ಅಂತ ಹೇಳಿ ನನ್ನ ಜೀವನದಲ್ಲಿ ಬಂದು ನನ್ನ ಮನೆಯವರೆಗೂ ಬಂದ ನೀನು ನನ್ನನ್ನು ಸಾರ್ ಅಂದೆ. ನಮ್ಮವರು ಅಂತ ಹೇಳೋದಕ್ಕೆ ನಿನಗೆಷ್ಟು ಹಕ್ಕಿದೆಯೋ ನೈನಿಗೂ ಅಷ್ಟೇ ಹಕ್ಕಿದೆ ತಿಲೋತ್ತಮ. ಇವಳ ಜೊತೆ ನನ್ನ ಹೋಲಿಸ್ತಿದ್ದೀರಾ? ಚಚೆ, ಆ ಥರದ ಕೆಲಸ ನಾನ್ ಮಾಡಲ್ಲ. ನೈನಿ ದೇವತೆ. ಐ ಸಿ. ಅಂದ್ರೆ ನಿಮ್ ಕಣ್ಣಗ್ ನಾನು ರಾಕ್ಷಸಿ ತರ ಕಾಣ್ತಿದ್ದೀನಾ? ರಾಕ್ಷಸಿ ಅಂತ ಫಿಕ್ಸ್ ಆಗಿದಾರಕ್ಕ, ನಿನ್ನ ಲೆಕ್ಕಕ್ಕಿಟ್ಟಿಲ್ಲ. ನನ್ನ ಲೆಕ್ಕಿಸದೇ ಇದ್ರೂ ಪರವಾಗಿಲ್ಲ.
ನನ್ ಮಗಂಗ್ ಅಂಟ್ಕೊಂಡಿರೋ ಈ ದರಿದ್ರನ ದೂರ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಇವಳನ್ನ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಬೇಡ ಅಂದವನೇ ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ಇದರ ಅರ್ಥ ಏನು ಅಂತ ತಿಳ್ಕೊತಿಲ್ಲತ್ತಮ್ಮ. ಅಜ್ಜಿ, ನೈನಿ ಏನ್ ಮಾಯಾ ಮಂತ್ರ ಮಾಡಿದ್ರಳೋ ಏನೋ, ಅದನ್ನ ಯೋಚನೆ ಮಾಡಿ. ವಿಶಾಲ್ ಅಮೆರಿಕಾಯಿಂದ ಬಂದಿದ್ದಾನೆ. ಆ ಹಳ್ಳಿಲಿ ತಲೆ ಕೆಡ್ಸಿದ್ದಾರು ಅಂತ ಹೇಗೆ ಗೊತ್ತಾಗುತ್ತೆ? ಹೌದು, ಈ ನಯನಿ ಮಾಡಿರ್ಬೋದು. ಕೋಟ್ಯಾಧೀಶ್ವರರು ಸೊಸೆ ಅಂತ ಅಕ್ಕಪಕ್ಕದವ್ರು ಹೇಳಿದ್ರೆ ದುಡ್ಡು ಮೇಲೆ ಆಸೆ ಬಂದಿರುತ್ತೆ. ಪರಶುರಾಮ್, ನಿನ್ನ ಆಸೆ ಆಲೋಚನೆ ತರ ನಯನಿ ಅಲ್ಲ. ಸಂಬಂಧ ಇಲ್ದಿರೋ ನೀನೇ ಇಲ್ಲಿದೀಯಾ ಅಂದ್ರೆ ನಯನಿ ಈ ಮನೆ ಸೊಸೆ. ಅವಳ ಮನೇಲಿ ಅವಳು ಯಾಕಿರ್ಬಾರ್ದು? ಅವನು ನನ್ನ ತಮ್ಮ. ವಿಶಾಲ್ ಕೂಡ ನೈನಿ ಗಂಡನೇ. ಗೊತ್ತಿರೋ ವಿಷಯನೇ ನಾನು ಮತ್ತೆ ಹೇಳ್ತಾ ಇದ್ದೀನಿ. ವಿಶಾಲ್ ನಯನಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದಾನೆ. ಯಾಕೆ ವಿಶಾಲ್, ನೀನ್ ಹೇಳಿದ್ಯಾ ಇಲ್ವಾ? ನಿನ್ನ ಪ್ರಾಣ ಕಾಪಾಡಿರೋ ಆ ತ್ರಿನಯನಿನ ಬದುಕಿ ಹೊರಗಡೆ ಬಂದ್ರೆ ನೀನ್ ಅವಳಿಗೆ ಡಿವೋರ್ಸ್ ಕೊಡ್ಬೇಕು. ಮತ್ತೆ ಮಾತು ಕೊಡು. ಹೇಳಿದ್ದೆ ಅಮ್ಮ. ನಾನು ಲಾಯರ್ ಜೊತೆ ಮಾತಾಡಿದ್ದೀನಿ, ನಾಳೆ ಬೆಳಿಗ್ಗೆನೆ ಬಂದ್ಬಿಡ್ತಾರೆ. ವಿಶಾಲ್, ಒಳ್ಳೇದ್ ಮಾಡಿದ್ದಕ್ಕೆ ಒಳ್ಳೇದ್ ಮಾಡೋರಿಗೆ ಮಾತು ಕೊಡಬೇಕೆ ಹೊರತು ದೂರ ಆಗೋದಕ್ಕೆ, ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗೋದಕ್ಕೆ ಮಾತು ಕೊಡಬಾರ್ದು ಕಣೋ. ಆ ಶಾಪ ನಮ್ಮನ್ನು ಸುಮ್ಮನೆ ಬಿಡಲ್ಲ ಕಣೋ. ನಾನಿನ್ ತಂದೆ ಕಣೋ. ನನ್ನ ಬಾಯಿಂದ ಹೀಗೆ ಬೇಡ್ಕೊಳ್ಳೋ ಹಾಗಾಗ್ಬಾರ್ದು. ಅನ್ಬಾರ್ದು ಅಂತಾನೆ ಎಲ್ಲ ಮಾತನ್ನು ಹಾಡೇ ಬಿಟ್ರಲ್ಲ. ಇಷ್ಟೊತ್ತು ಅಮ್ಮಂಗಂದ್ರೆ ಇವಾಗ ಬ್ರೋಗಂತಿದ್ದೀರಾ? ಹೆತ್ತ ಮಗನ್ನ ತನ್ನ ತಂದೆಯಿಂದ ದೂರ ಮಾಡೋ ತರ ಮಾತಾಡಿದ್ರೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಅಪ್ಪ, ಇವಾಗ ಇದೆಲ್ಲ ಬೇಕಾ? ಇಷ್ಟಕ್ಕೆಲ್ಲ ಈ ನಯನಿನೇ ಕಾರಣ ಅತ್ತೆ. ಇವಳಿನ್ನು ಇಲ್ಲೇ ಇದ್ದೆ ಈ ಮನೇಲಿ ಮನಃಶಾಂತಿನೇ ಇರಲ್ಲ. ಏಯ್, ಹೋಗೆ ಇಲ್ಲಿಂದ. ವಿಶಾಲಕ್ಷಮ್ಮ ತಾಯಿ, ಇವ್ರು ನನಗೇನೇ ಬೈದ್ರು ನಾನಂತೂ ಈ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಯಜಮಾನ್ರನ್ನ ಸಾಯಿಸಕ್ ಬರ್ತಿರೋ ಶತ್ರು ಯಾರು ಅಂತ ತಿಳ್ಕೊಳ್ಳೋವರೆಗೂ ಎಲ್ಲ ನಾನು ಸಹಿಸ್ಕೋಬೇಕು. ಇಲ್ಲ ಅಂದ್ರೆ ನನ್ನ ಮಾಂಗಲ್ಯನ ಕಾಪಾಡ್ಕೊಳಕ್ಕಾಗಲ್ಲ. ಏಯ್, ಹೇಳ್ತಾರೋದು ನಿನ್ಗೆ ತಾನೆ. ಹೋಗೆ ಇಲ್ಲಿಂದ. ನಿಲ್ಸಿ. ಕರೆಂಟ್ ಹೋದ್ರೆ ರೂಮ್ಗೆ ಹೋಗಿ ಕ್ಯಾಂಡಲ್ ತರಕ್ಕೆ ಆಗಲ್ಲ ನಿಮ್ಗೆ. ಅಂತದ್ರಲ್ಲಿ ಒಬ್ಬ ಹೆಂಗಸು ಇಷ್ಟ ರಾತ್ರಿಯಲ್ಲಿ ಎಲ್ಲಿಗೆ ಹೋಗ್ತಾಳೆ? ಹಾಸಿನಿ, ಅದೆಲ್ಲ ನಮಗೆ ಗೊತ್ತಿಲ್ಲಮ್ಮ. ಅಕ್ಕ, ಡೈವರ್ಸ್ ವಿಷಯನ ಲಾಯರಿಗೆ ಹೇಳಿದ್ಯಾ ಅಲ್ವಾ? ಪೇಪರ್ಸ್ ಕೂಡ ರೆಡಿ ಮಾಡ್ತಿದ್ದಾರೆ ಕಣೋ. ಪೇಪರ್ ಮೇಲೆ ಸೈನ್ ಹಾಕಿಲ್ಲ. ಅಲ್ಲಿವರೆಗೂ ನಯನಿ ಈ ಮನೆಯಲ್ಲೇ ಇರ್ತಾಳೆ. ಅದೇ ಹೇಗಿರ್ತಾಳೆ? ಯಾಕೆ? ನನ್ ಗಂಡ ಬಿಟ್ಟು ಹೋದ್ಮೇಲೆ ನಾನು ಈ ಮನೆಯಲ್ಲಿಲ್ವಾ? ನಯನಿನ ವಿಶಾಲ್ ಬಿಟ್ರು ಬಿಡದೆ ಇದ್ರೂನು ಏನೇ ಆದ್ರೂ ಸರಿ, ಅವಳು ಈ ಮನೆಯಲ್ಲೇ ಇರಬೇಕು. ಯಾಕೆ? ನಿಮಗೆ ಕಂಪನಿ ಆಗ್ತಾಳೆ ಅಂತನಾ? ಏಯ್, ಬಾಯ್ ಮುಚ್ಚೋ. ಏನ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ.
ತಿಲೋತ್ತಮ, ಮದ್ವೆ ಆದಾಗ ಸೈನ್ ಏನು ಮಾಡಿಲ್ವಲ್ಲ, ಆಗ ಇಲ್ದೇ ಇರೋದು ಈಗ ಯಾಕೆ? 4 ಜನ ಅಕ್ಷತೆ ಹಾಕಿದ್ರು ಹಾಕ್ತೆ ಹೋದ್ರು, ವಿಶಾಲ್ ಅಂತೂ ಅವಳ ಕುತ್ತಿಗೆಗೆ ಅರ್ಶನದ ದಾರ ಕಟ್ಟದ್ನಲ್ಲ. ಇನ್ ಮುಂದೆ ಲೀಗಲ್ ಆಗಿ ಯಾವುದೇ ಪ್ರಾಬ್ಲಮ್ಸ್ ಬರಬಾರ್ದು ಅಂದ್ರೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಬೇಕು. ಈಗ ನೀನೇ ನಮಗ್ ದೊಡ್ಡ ತೊಂದ್ರೆ. ಅದಕ್ಕೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಿನ್ನ ಓಡಿಸ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ. ತಿಲೋತ್ತಮ, ಆ ವಿಷಯದಲ್ಲಿ ನಮ್ಮನ್ನು ಎಳಿಬೇಡ. ನೀವು ಅಂದ್ರೆ ಪಾಂಡವ್ರ ತರ ತಾನೆ? ಶಬರಿ ಅತ್ತೆ, ಅಹಲ್ಯಕ್ಕ, ಹಾಸಿನಮ್ಮ, ನಯನಿ ಮತ್ತೆ ನೀವು 5 ಜನ. ಲೆಕ್ಕ ಸರಿ ಹೋಯ್ತು. ಹೇಯ್, ಪಾಂಡವರು ವನವಾಸ ಮಾಡಿದ್ರು, ಇವ್ರೇನ್ ಮಾಡಿದ್ದಾರೆ? ಒಳ್ಳೇದ್ ಮಾಡಿದೀವಿ ಕಣೋ, ತುಂಬಾ ಮಾಡಿದೀವಿ. ನೀನು ನಿನ್ ತಮ್ಮ ವಿಕ್ರಾಂತು ನಿಮ್ಮ ಹೆತ್ತ ತಂದೆ ದೂರ ಆಗಿದ್ದಾರೆ ಅಂತ ಅಳ್ತಾ ಇದ್ದಾಗ ಮನೆ ಕರ್ಕೊಂಡ್ವಿ. ಈಗ ದೊಡ್ಡವರಾಗಿದ್ದೀರಾ, ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಾ. ಅಜ್ಜಿ, ನೀ ಹರ್ಟ್ ಆಗ್ಬೇಡ. ನಮ್ ಬ್ರೋ ಈ ಪರಶುರಾಮ್ ಅವನ ಜೊತೆ ಸೇರಿ ಹೀಗೆ ಮಾತಾಡ್ತಿದ್ದಾನೆ. ವಿಕ್ರಾಂತ್, ನನ್ನ ಇನ್ವಾಲ್ವ್ ಮಾಡಬೇಡ. ಏನಾದ್ರೂ ಹೇಳಬೇಕು ಅಂದ್ರೆ ವಿಶಾಲ್ ಮತ್ತೆ ನೈನಿ ಬಗ್ಗೆ ಹೇಳು. ನೈನಿ ಅದಕ್ಕೆ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಮಾವ. ಅಯ್ಯೋ, ಪ್ರಾಣನ ಕಾಪಾಡಿ ನನಗೆ ಪುನರ್ಜನ್ಮ ಕೊಟ್ಟಿರೋ ಅವರು ನಂಗೆ ತಾಯಿ ಸಮಾನ. ನಿನ್ಗೇನಾದ್ರೂ ಹುಚ್ಚ ಹೇಗೆ? ಇಂಥವ್ರೆಲ್ಲ ಇಲ್ಲಿಗೆ ಬೇಡಕ್ ಬರ್ತಾರೆ. ಕೇಳ್ತೀನಿ ಅಮ್ಮವ್ರೆ, ನಾನು ಕೂಡ ಬೇಡ್ಕೋತೀನಿ. ನೈನಿ, ನೈನಿ, ಏನ್ ಮಾಡ್ತಿದ್ಯಮ್ಮ? ಹೇಳಮ್ಮ, ಮೊದಲು ಮೇಲೇಳಮ್ಮ. ನೈನಿ, ನನ್ನ ಮಾತು ಕೇಳಮ್ಮ. ನೈನಿ, ಹೇಳಮ್ಮ, ಏನಿದು? ಏನಮ್ಮ ಇದು? ಹೇಳಮ್ಮ, ಹೇಳು. ಭಿಕ್ಷೆ ಅನ್ಕೋತಿರೋ, ದಾನ ಅನ್ಕೋತಿರೋ, ಅವರಿಷ್ಟ ದೊಡ್ಡ ಯಜಮಾನ್ರೆ. ನನ್ನನ್ನು ಇಲ್ಲೇ ಇರಕ್ ಬೇಡಿ ಅಂತ ಬೇಡ್ಕೋತಾ ಇದ್ದೀನಿ. ಅಮ್ಮವ್ರೆ, ನಾನು ನಿಮ್ಮ ಹತ್ರ ಜಾಸ್ತಿ ಏನು ಕೇಳ್ತಿಲ್ಲ. ನಾನಿಲ್ಲಿರೋದಕ್ಕೆ ಒಂದಷ್ಟು ಜಾಗ ಕೊಡಿ ಅಂತ ಕೇಳ್ತಿದ್ದೀನಿ. ಅದಕ್ಕಿಂತ ನಂಗಿನ್ನೇನೂ ಬೇಡ. ಭಿಕ್ಷೆ ಹಾಕಿ ಅಮ್ಮ. ಭಗವಂತ, ಇದನ್ನೆಲ್ಲ ನೋಡೋದಕ್ಕೋಸ್ಕರನೇ ನಾನು ಬದುಕಿದ್ದೀನಾ? ನನ್ನ ಮೊಮ್ಮಗನ ಕಾಪಾಡೋ ದೇವತೆನ ಭಿಕ್ಷಗಳನ್ನಾಗಿ ಮಾಡ್ಬಿಟ್ನಲ್ಲ. ಇದನ್ನೆಲ್ಲ ನೋಡಿದ್ರು ನನಗೇನು ಮಾಡಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ನನ್ನ ಕರ್ಕೊಂಡ್ಬಿಡು. ಪಾಪ ಅತ್ತೆ, ನಿಮಗ್ ಖಂಡಿತ ಪಾಪ ಸುತ್ಕೊಳ್ದೆ ಬಿಡಲ್ಲ. ನೀವ್ ಸತ್ ಮೇಲೆ ನಿಮ್ ಪಿಂಡ ತಿನ್ನಕ್ಕೆ ಹುಚ್ಕಾಗೇನು ಬರಲ್ಲ, ನೋಡ್ತೀರಿ. ಹೇಯ್, ಹುಚ್ಚಿಡ್ದಿದ್ಯಾ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯಾ? ವಿಶಾಲ್, ಮಾತಾಡೋ. ಯಾಕೆ ಸುಮ್ಮನೆ ನಿಂತಿದ್ಯಾ? ಪ್ಲೀಸ್ ಕಣ, ಮಾತಾಡೋ. ಏನಾದ್ರೂ ಹೇಳು, ಮಾತಾಡು ವಿಶಾಲ್. ಏನ್ ಮಾತಾಡ್ಬೇಕು ಡ್ಯಾಡ್? ಎಷ್ಟು ಸಲ ಅಂತ ಹೇಳಿ? ನಾನೇ ಅಲ್ಲ, ಅಮ್ಮನೂ ಕೂಡ ಬೇಡ ಅಂತಾನೆ ಹೇಳ್ತಿರೋದು. ಮಾತು ಕೊಟ್ಟಿದ್ದೀನಿ, ನಾನಿನ್ನೇನು ಮಾತಾಡ್ಲಿ? ಮಾತಾಡ್ಲೂಬಾರ್ದು. ಇವಾಗ ರಾತ್ರಿ ಆಯ್ತು ಅಂತಂದ್ರೆ ನಾಳೆ ಬೆಳಗ್ಗೆನೆ ಊರಿಗೆ ಹೊರಡೋದಕ್ಕೆ ಹೇಳಿ ಅವಳಿಗೆ. ಯಾವ ಮುಖ ಇಟ್ಕೊಂಡು ಹೋಗ್ಲಿ ಯಜಮಾನ್ರೆ?
ನಿನ್ನ ಗಂಡ ಬರಲಿಲ್ವಾ ಅಂತ ಅಂದರೆ ಅವ್ರು ನನ್ನ ಬಿಟ್ಬಿಟ್ರು ಅಂತ ಹೇಳ.